ಎಷ್ಟೋ ಸಲ ಆಗತ್ತೆ, ಮನಸ್ಸಲ್ಲಿ ಕೆಟ್ಟ ವಿಚಾರ ಬರುತ್ತೆ. ದಯವಿಟ್ಟು ನೋಡಿ, ಘಟನೆ ಆಗೋದು 5 ಸೆಕೆಂಡ್. ನಾನು ಬೆಳಗ್ಗೆ ವಾಕಿಂಗ್ ಹೋದೆ ಅಂತ ಇಟ್ಕೊಳ್ಳಿ, ಹೆಂಡತಿ ಜೊತೆಗೆ ವಾಕಿಂಗ್ ಹೋಗಿನಿ, ಯಾರು ಬಂದ್ರು, ನಿನ್ನಂತ ಮೂರ್ಖ ಇದೆ ಯಾರು ಇಲ್ಲ ಅಂತ ಹೋಗ್ಬಿಟ್ಟ. ಅವನು ಬಂದ, ಎಷ್ಟು ಟೈಮ್ ತಗೊಂಡ ಅನ್ಬೇಕಾದ್ರೆ ಅವನು 2 ಸೆಕೆಂಡ್. ನಿನ್ನಂತ ಮೂರ್ಖ ಇನ್ ಯಾರು ಇಲ್ಲ ಅಂತ ಹೋಗ್ಬಿಟ್ಟ ಅವನು. ನಾನು ಮುಗಿತಾ ಅಲ್ಲಿಗೆ, ನಾನು ಕುದಿಯೋಕ್ ಶುರು ಆಯ್ತು. ಬೆಳಿಗ್ಗೆ ಎದ್ದು ಸಿಕ್ಕ ನೋಡ್ರಿ ಅವನು, ಇಡೀ ದಿವಸ ಹಾಳಾಗೋಯ್ತು ನಾನು ಅನ್ನಲ್ವನು. ಬೆಳಿಗ್ಗೆ ಸಿಕ್ಕ ನೋಡ್ರಿ ಅವ್ನು ಮಾತಾಡಿದ ಇಡೀ ದಿವಸ ಹಾಳಾಗೋಯ್ತು. ಅಲ್ರಿ ನಾನು ಮೂರ್ಖನ, ನಾನು ಮೂರ್ಖ ಅನ್ಬೇಕು ಅವನು. ಅದು ನನ್ನ ಹೆಂಡತಿ ಪಕ್ಕದಲ್ಲಿದ್ದಾಗ ಆಕೆ ಗೊತ್ತಿದೆ ನಾ ಇದ್ದೀನಿ ಅಂತ, ಆದ್ರೆ ಆಕೆಗೆ ಆಕೆ ಮುಂದೆ ಹೇಳೋದಲ್ಲ, ಮೂರ್ಖ ಅಂತ ಹೇಳ್ತಾನೆ ಅಂತ ಹೇಳಿ ಇಡೀ ದಿವಸ ಗೊಯ್ 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 ಇಡೀ ದಿವಸ ತಲೆ ಕೆಡಿಸ್ಕೊಂಡ್ಬಿಡ್ತೀನಿ. ಇಲ್ವಾ ಅನ್ನಲ್ವಾ ನೀವು? ಬೆಳಗ್ಗೆ ಸಿಕ್ಕ ನೋಡಿ ಇಡೀ ದಿವಸ ಹಾಳಾಯ್ತು ಅಂತ. ಅವ್ನು ಬೈದದ್ದು ಎಷ್ಟು ನಿಮಗೆ? 2 ಸೆಕೆಂಡ್. ಆ ಉಳಿದ 23 ಗಂಟೆ 8 ನಿಮಿಷ 2 ಸೆಕೆಂಡ್ ಹಾಳು ಮಾಡ್ಕೊಂಡಿದ್ದಾರೆ, ನಾನೇ ಮಾಡ್ಕೊಂಡಿದ್ದಲ್ಲ. ಮನಸ್ಸು ಮಲಿನ ಆಗಿ ಹೋಗ್ಲಿಲ್ಲ. ಅದಕ್ಕೆ ಹೇಳ್ತೀನಿ, ದಿ ಮೊಮೆಂಟ್ ಯು ಥಿಂಕ್ ಆಫ್ ನೆಗೆಟಿವ್ ಥಿಂಗ್ಸ್, ಯುವರ್ ಮೈಂಡ್ ಗೆಟ್ಸ್ ಕಂಪ್ಲೀಟ್ಲಿ ಪೊಲ್ಯೂಟೆಡ್. ಎಲ್ಲಿವರೆಗೂ ನೀವು ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರೋ, ಈಗ ನಾನು ಕೋಪ ಬಂದು ಇನ್ ಯಾರ ಮೇಲೋ ಹೇಳ್ತಾರೆ ಹೇಗಿದೆ ಅಂತ ಮನಸ್ಸಾಗೋದು, ನನ್ನ ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಯಾರೋ ತಲೆ ಮೇಲೆ ಹಾಕಬೇಕು ಅಂತ ಹೋದ್ರೆ ಮೊದಲು ನಿಮ್ ಕೈ ಸುಡುತ್ತೆ, ಆಮೇಲೆ ಅವ್ರ ತಲೆ ಸುಡುತ್ತೆ. ನಿಮ್ ಮನಸ್ಸಲ್ಲಿ ಕೆಟ್ಟ ವಿಚಾರ ಬಂದ ತಕ್ಷಣ ನಿಮ್ ಮನಸ್ಸು ಹಾಳಾಗೋಯ್ತು. ಈ ಮೈಂಡ್ ಕೆನಾಟ್ ಥಿಂಕ್ ಪ್ರಾಪರ್ಲಿ, ಮಾಡೋಕ್ಕಾಗೋದಿಲ್ಲ. ಅದು ಮಲಿನತೆ. ಅದು ಮತ್ತೆ ಅದು ಅಷ್ಟೇ ಬರುದಿಲ್ಲ. ಮಲಿನತೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಒಳ್ಳೆ ವಿಚಾರ ಮಾಡಿ. ಥಿಂಕ್ ಪಾಸಿಟಿವ್, ಥಿಂಕ್ ಗುಡ್ ಆಫ್ ಎವ್ರಿಬಡಿ. ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ. ಯಾರ ಬಗ್ಗೆ ಕೆಟ್ಟ ಮಾತಾಡ ಮೊದಲು ವಿಚಾರ ನಿಮ್ಮಲ್ಲಿ ಬರ್ಬೇಕಲ್ವ, ಅದು ಬೇಡ.